ನಗರದ ಯಶವಂತಪುರದಲ್ಲಿನ ಲಲಿತಾ ಕಲಾ ಆಡಿಟೋರಿಯಂನಲ್ಲಿ ತ್ರಿಮೂರ್ತಿ ಕಲೆ ಸಾಹಿತ್ಯ ಸಂಗಮ ವೇದಿಕೆ ವತಿಯಿಂದ ಹಾಗೂ ಗಂಧರ್ವ ಸ್ನೇಹಕೂಟ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಗಾನ ಸಂಗಮ ಕರೋಕೆ ಗಾಯನ ಹಾಗೂ ನಾಡ ಸಾಧಕರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರು, ಸಾಹಿತಿಗಳು, ವಿಮರ್ಶಕರು ಹಾಗೂ ಸರಳ ಸಜ್ಜನಿಕೆಯ ಶ್ರೀ ಬಾಬು ದಿನಕರ್ ಅವರ ಹುಟ್ಟುಹಬ್ಬವನ್ನು ನಾಡಿನ ಗಣ್ಯರು ಹಾಗೂ ಸಾಧಕರ ಸಮ್ಮುಖದಲ್ಲಿ ವಿನೂತನವಾಗಿ ಆಚರಣೆ ಮಾಡಲಾಯಿತು. ತಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದ ಎಲ್ಲರಿಗೂ ಶ್ರೀ ಬಾಬು ದಿನಕರ್ ಅವರು ಧನ್ಯವಾದ ತಿಳಿಸಿದರು. ಓಂ ಶಾಂತಿ ಶಾಂತಿ ಶಾಂತಿ. ದೋತೃಜುತಾಂ ಚತುರ್ಭಿಃ ಸ್ಫಟಿಕಮಣಿಮಕ್ಷಮಾಲಾ ದದಾನಾಂ ಹಸ್ತೇನೈಕೇನ ಪದ್ಮಂ ಸಿತಮಪಿ ಚ ಶುಕಂ ಪುಸ್ತಕಂ ಚಾಪರೇಣ ಭಾಸಾ ಕುಂದೇಂದು ಶಂಕರ್ ಸ್ಫಟಿಕಮಣಿನಿಭಾಂ ಭಾಸಮಾನ ಸಮಾನ ಸಾಮೇ ವಾಗ್ದೇ. ಈ ಒಂದು ಕಾರ್ಯಕ್ರಮವನ್ನು ನಿಜವಾಗಿ ಹೇಳಬೇಕಂದ್ರೆ ಮಾಡ್ತಾ ಇರಲಿಲ್ಲ. ಕಾರ್ಯಕ್ರಮ ಮಾಡೋದಕ್ಕೆ ಕಾರಣಕರ್ತರು ಒಬ್ಬರೇ, ಬಾಬು ದಿನಕರ್ ಅಂತೇಳಿ. ಆ ಬಾಬು ದಿನಕರು ಇವತ್ತು ತಿಂಗಳು 28ನೇ ತಾರೀಕಿಗೆ ಅವರು ಆಚರಣೆ ಮಾಡ್ಕೊಬಿಟ್ಟಿದ್ದಾರೆ ಹುಟ್ಟಿದಬ್ಬನ. ನಾವು ಅಧಿಕೃತವಾಗಿ ಮಾಡಲೇಬೇಕಂತ ಹೇಳಿ ನಾನು ಎಲ್ಲ ಅರೇಂಜ್ ಮಾಡೋಣ ಅಂತ ಸ್ನೇಹಿತರ ಜೊತೆ ಎಲ್ಲ ಕೂತಾಡಿ 2-3 ಸಲ ಮೀಟಿಂಗ್ ಮಾಡಿದ್ದೀವಿ ನಾವು ಕೂಡ. ಅದ್ರಲ್ಲಿ ನಮ್ಮ ವೈಭವ್ ಜೈದೇವ್ ಅವರು ಪ್ರಮುಖರು. ಸೊ ಏನು ನಡೀತಾ ಇದೆ, ಎಲ್ಲಿದ್ದೀವಿ, ಎಷ್ಟು ಜನ ಇದ್ದಾರೆ, ಏನು ಮೀಟಿಂಗ್ ಆಗ್ತಿದ್ದು ಅಪ್ ಟು ಡೇಟ್ ಮಾಡ್ತಾಯಿದ್ರು ಅವ್ರಿಗೆ. ನನಗೆ ಬೇಡಪ್ಪ ಬೇಡ ಅಂತ ಕೊನೆಗೂ ಬರ್ತಾ ಇರಲಿಲ್ಲ. ಮೊನ್ನೆ ಕೂಡ ಇದಕ್ಕಿದಂಗೆ ಬರೋಲ್ಲ ನಾನು ಅಂದ್ಬಿಟ್ರು. ಏನಪ್ಪ ಕೇಂದ್ರದಿಂದನೇ ಅವರೇ ಬರಲ್ಲ, ನಾನು ಯಾಕೆ ಮಾಡಬೇಕಾಯ್ತು, ಇದೆಲ್ಲ ಮೈಂಡಿಗೆ ಬಂತು. ಆದರೂ ತಲೆ ಕೆಡಿಸ್ಕೊಳ್ಳಲ್ಲ, ದೇವರ ಮೇಲೆ ಭಾರ ಹಾಕ್ದೆ. ನಮ್ಮ ಏನು ಸಮಿತಿಯೊಳಗೆ ಅಧ್ಯಕ್ಷರಾಗಿದ್ದರು ವೈಭವ್ ಜೈದೇವರು, ಅವ್ರಿಗೆ ಹೇಳಿದೆ. ಅವ್ರ ಮುಖೇನ ಅವ್ರಿಗೂ ಮಾತಾಡಿದ್ರು. ದೇವರಿಂದ ನಮ್ಮ ಕರೆಗೆ ಹೋಗುಟ್ಟಿಲ್ಲಿ ಬಂದಿದ್ದಾರೆ. ಮೊದಲು ಅವರಿಗೆ ನಾನು ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಪುಟಗಟ್ಟಲೆ ಬರೀ ಓತು ಭಾಷಣ ಅಂದರೆ ಅಲರ್ಜಿ. ಇವರು ಇಲ್ಲಿ ಒಂದು ಮಾತು ಹೇಳ್ತೀನಿ. ಕೃಷ್ಣ ಅವ್ರ ಜೊತೆ ಸುಮಾರು 2 ವರ್ಷದಲ್ಲೇ ಈ ಆಡಿಟೋರಿಯಂನಲ್ಲಿ ಹಲವಾರು ಕಾರ್ಯಕ್ರಮಗಳು ಬಂದಿದ್ದೀವಿ. ಪ್ರತಿ ಸಾರಿ ಅವರು ಸನ್ಮಾನ ಅದು ಫಿಕ್ಸ್. ನಾನೇನು ಮಾಡಿರಲ್ಲ, ಆದರೂ ಸನ್ಮಾನ ಫಿಕ್ಸ್. ಎಷ್ಟೋ ಸಾರಿ ಹೇಳ್ತೀನಿ, ಇಲ್ಲಿ ಕರಿಬೇಡ್ರಿ ನನ್ನ, ಅಲ್ಲಿರ್ತೀನಿ ಅಂತೇಳಿ. ಅಲ್ಲಿದ್ರೂ ಗುರುತಿಸ್ತಾರೆ. ಈಗಲೂ ನಮ್ಮ ಮಯೂರು ಹೇಳಿದ್ರಲ್ಲ, ನನಗೂ ಅದೇ ಅನುಭವ ಆಗಿರೋದು. ಬರ್ತ್ಡೇ ಸಪ್ತಾಹ ಅಂತ ಆಗೋಗಿದೆ, 28ರಿಂದ ನಡೀತಲೇ ಇದೆ. ಕೃಷ್ಣ ಅವರು ಫೋನ್ ಮಾಡಿದ್ರು, ನಾನು ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಕೂತಿದ್ದೆ, ಅಲ್ಲೇ ಬಂದು ಸನ್ಮಾನ. ನಮ್ಮ ವೆಂಕಟ ಮುನಿಯವರು ಫೋನ್ ಮಾಡಿದ್ರು, ಎಣ್ಣೆ ಅಂಗಡಿಯಲ್ಲಿ ಎಣ್ಣೆ ಅಂಗಡಿ ಅಂದರೆ ಅಲ್ಲಿ ಸನ್ಮಾನ. ಏನೇ ತಗೊಳ ಫೋಟೋ ತಗೊಂಡ್ಬಿಟ್ಟಿದ್ದಾರೆ ನೋಡಿ. ಚಿನ್ನ ಬೆಳ್ಳಿ ಅಂಗಡಿಯಲ್ಲಿ ಪಕ್ಕದಲ್ಲಿ ಗದ್ದಿಗೆ ಅಂಗಡಿ ಇದೆ, ಅದು ಎಣ್ಣೆ ಅಂಗಡಿ ಹೆಸರಾಗ್ಬಿಟ್ಟಿದೆ. ಅದು
ಶುರುವಾಗಿದೆ. ಎಲ್ಲದ್ರ ಬಗ್ಗೆ ಈ ಬಸವಣ್ಣ ಹೇಳಿದ್ರಲ್ಲ, ನನಗಿಂತ ಕಿರಿಯರಿಲ್ಲ ಅಂತ. ನಾನು ಅದೇ ಹೇಳಿದೆ ಕೃಷ್ಣಮೂರ್ತಿ ಅವ್ರಿಗೆ, ಇದೆಲ್ಲ ನಮ್ಗೆ ಯಾಕೆ ಬರಲ್ಲ, ಬೇಕಾದ್ರೆ ಏನಾದರೂ ಬರೆಯೋದಿದ್ರೆ ಹೇಳಿ, ಬರೆದ್ಬಿಡೋಣ. ಎಷ್ಟು ಮಟ್ಟಿಗೆ ಆದರೆ ಯಾರ್ದಾದ್ರು ಮನೆ ಹಾಳು ಮಾಡುವಷ್ಟು ಬೇಕಾದ್ರೂ ಬರೆದ್ಬಿಡುವ, ಇದೆಲ್ಲ ಬೇಡ ಅಂದೆ. ಅವರು ಇಲ್ಲ 300 ವರ್ಷ ನೀವು ಇರ್ತೀರೋ ಇರಲ್ವೋ, ಬಂದ್ಬಿಡಿ ಅಂತ. ಸರಿ ಬಂದ. ನಮ್ಗೆ ಭಾಷೆ ಮಾಡೋಕ್ಕೆ ಬರಲ್ಲ, ಆದರೆ ಒಂದು ಇವತ್ತು ನಾನು ಗಮನಿಸಿದ್ದು, ನಮ್ಮ ನಾಗಮಣಿ ಮೇಡಮ್, ನಮ್ಮ ಬೆಂಗಳೂರು ಶುಭ ಮೇಡಮ್, ಇವರೆಲ್ಲ ನಾನು ಆರಂಭದಲ್ಲಿ ನೋಡಿದ್ನಲ್ಲ ಅದಕ್ಕಿಂತಲೂ ತುಂಬಾ ಸುಧಾರಿಸಿದ್ದಾರೆ ಹಾಡಾಡೋದ್ರಲ್ಲಿ. ಅದು ನನಗೆ ಸಂತೋಷ. ಕೃಷ್ಣಮೂರ್ತಿಯವ್ರು ಬಹುಶಃ ನಾನು ಈ ಜನ್ಮದಲ್ಲಿ ಬಿಡಲ್ಲ, ಆಯಿತಾ. ಕಾರ್ಯಕ್ರಮ ಆಗ್ತಾನೇ ಇರುತ್ತೆ, ಇದ್ದೇ ಇರುತ್ತೆ, ಆಯಿತಾ.